ಹೆಜ್ಜವ ನೋಡಿಯಲೆ ನನ್ನಾನೆನಲ್ಲ ಡಟಕ ಕುದುರೆ ಹತ್ತಿ ಪ್ಯಾಟೆ ಗೊಗುಮ್ಮ ಬದುಕೆ ಹಸಿರು ಪ್ರೀತಿ ಬೆರೆತಾಗ ಗೌರಮ್ಮ ನಿನ್ನ ಗಂಡ ಯಾರಮ್ಮ ನಲಿಯುತ್ತಾ ಹೃದಯ ಹಾಡನು ಹಾಡಿದೆ ನನ್ನ ನಿನ್ನ ಆಸೆ ನಮ್ಮ ಪ್ರೇಮ ಭಾಷೆ ಜೊತೆಯಾಗಿ ಹಿತವಾಗಿ ಮುತ್ತಣ್ಣ ಪ್ರೀತಿ ಬೂದುವ. ಬೆಂಗಳೂರಿನ ನಾಗರಬಾವಿ ಇರುವಂಥ MS ರಾಜಶೇಖರ್ ಸರ್ ಮನೆ. ಸರಿ ಸುಮಾರು 40 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಅವರು. MS ರಾಜಶೇಖರ್ ಅವರ ಪತ್ನಿ. ಈ ಥರ 14 ಸಿನಿಮಾ ಶಿವಣ್ಣ ಅವ್ರದ್ದು ಮಾಡಿದ್ದಾರೆ. ನಾವು ಅಣ್ಣವ್ರ ಮನೇಲೇ ಹೆಚ್ಚು ಕಮ್ಮಿ ಎಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲಾನು. ಅನುರಾಗ ಅರಳಿತು, ಎಷ್ಟು ಒಳ್ಳೆ ಸಿನಿಮಾ, ಎಷ್ಟು ಒಳ್ಳೆ ಹಾಡುಗಳು ಅನುರಾಗ ಅರಳಿತು. ಆದ್ರೆ ನೋಡಿ 100 ಡೇಸ್ ಸೆಲೆಬ್ರೇಷನ್ ಮೊಮೆಂಟ್ ನೋಡಿ. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ರುವತಾರೆ, ಶಿವಣ್ಣ ಅವರ ಮನಮೆಚ್ಚಿದ ಹುಡುಗಿ, ರಥಸಪ್ತಮಿ, ರಾಘವೇಂದ್ರ ರಾಜ್ಕುಮಾರ್ ಅವರ ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ, ಹಾಗೆ ಮುಂದೆ ಬಂತು ಮುತ್ತಣ್ಣ ಶಿವಣ್ಣ ಅವರ ಸಿನಿಮಾ, ಆಮೇಲೆ ಡಕೋಟಾ ಎಕ್ಸ್ಪ್ರೆಸ್, ಯಾರಿಗೆ ಸಾಲುತ್ತೆ ಸಂಬಳ, ಹೀಗೆ ಸಾಲು ಸಾಲು ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ದೇಶನ ಮಾಡಿದಂಥ ಹೆಮ್ಮೆಯ ಕನ್ನಡ ನಿರ್ದೇಶಕರು, ಸಿನಿಮಾ ನಿರ್ದೇಶಕರು ನಮ್ಮ MS ರಾಜಶೇಖರ್ ಸರ್. MS ರಾಜಶೇಖರ್ ಅವರು ಈಗೆಲ್ಲ ತೀರ್ಕೊಂಡಿದ್ದಾರೆ, 2018ರಲ್ಲಿ ತೀರ್ಕೊಂಡ್ರು. ಆದರೆ ಅವ್ರ ಮಕ್ಕಳಿದ್ದಾರೆ ಸ್ನೇಹಿತರೆ, ಅವ್ರ ಮನೆ ಇದು MS ರಾಜಶೇಖರ್ ಅವ್ರ ಮನೆ, ಬೆಂಗಳೂರಿನ ನಾಗರಬಾವಿ ಇರುವಂಥ MS ರಾಜಶೇಖರ್ ಸರ್ ಮನೆ. ಹೋಗೋಣ, ಹೇಗಿತ್ತು MS ರಾಜಶೇಖರ್ ಅವ್ರ ಬದುಕು. ಡಾಕ್ಟರ್ ರಾಜ್ಕುಮಾರ್ ಅವರ ಕಂಪನಿಗೆ ತುಂಬ ಆಪ್ತರಾಗಿದ್ದರಂಥವ್ರವರು. ಕಸ್ತೂರಿ ನಿವಾಸ ಸಿನಿಮಾ ಕ್ಲಾಪ್ ಬಾಯ್ ಅವರು ಒಂದು ಕಾಲದಲ್ಲಿ. ಸೊ ಅಲ್ಲಿಂದ ಅವರ ಜರ್ನಿ ಎಲ್ಲ ಇತ್ತು. ಸರ್ ಇದ್ರೆ ತುಂಬ ಚೆನ್ನಾಗಿರೋದು. ಎನಿವೆ ಅವ್ರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ಅವ್ರ ಮಕ್ಕಳ ಹತ್ರ ಮಾತಾಡೋಣ ಬನ್ನಿ. ಸ್ನೇಹಿತರೆ ನೋಡಿ, ಅವ್ರ ಮನೆ ಹೆಸರು ಚೆನ್ನಾಗಿದೆ, ಆದಿಲಕ್ಷ್ಮಿ ನಿವಾಸ ಅಂತ, ರಾಣಿ ರಾಜಶೇಖರ್. ಬನ್ನಿ. ಸರಿ ಸುಮಾರು 40 ಸಿನಿಮಾ ಡೈರೆಕ್ಷನ್ ಮಾಡಿದ್ದಾರೆ ಅವರು. ಹೋಗೋಣ. ನಮಸ್ತೆ. ಇಲ್ಲೇ ಬರಲ್ಲ. ತಾವು ರಾಜಶೇಖರ್ ಸರ್ ವೈಫು. ನೋಡಿ, MS ರಾಜಶೇಖರ್ ಅವರ ಪತ್ನಿ, ತಾವೇ ರಾಣಿ ರಾಜಶೇಖರ್. ನಮಸ್ಕಾರಮ್ಮ. ರಾಗ ಜೀವನದಾಗ ಓನಲ್ಲೇ ಸವಿ ನುಡಿಯ ಹೇಳಿ ನಿನ್ನಾನೆ ನಾನು ಬೆಂಕಿಯಲ್ಲೂ ತಂಪು ಕಂಡೆನು, ನನ್ನಾನೆ ನಾನು ಡೊಂಕಿನಲ್ಲೂ ಅಂದ ಕಂಡೆನು. ಸ್ನೇಹಿತರೆ, ರಾಘವೇಂದ್ರ ಅವರು MS ರಾಜಶೇಖರ್ ಅವ್ರ ಪುತ್ರ, ಅವ್ರ ಮಗ. ಮನೆ ಒಳಗಡೆ ಹೋಗೋಣ ಬನ್ನಿ. ಬನ್ನಿ ಸರ್. ಬರ್ಬೋದಾ ಸರ್? ಥ್ಯಾಂಕ್ ಯು, ಧನ್ಯವಾದ. ನನ್ನ ವೈಫು. ನಮಸ್ತೆ ಮೇಡಮ್. ಇಲ್ಲಿ ಬನ್ನಿ. ನಮ್ಮ ತಾಯಿ. ನಮಸ್ತೆ ಅಮ್ಮ. ನನ್ನ ವೈಫು. ಅಮ್ಮ ನಮಸ್ತೆ. ಮೇಡಮ್ ಹೆಸರು? ಶಮಂತಕ ಅಂತ. ಶಮಂತಕ. ನನ್ನ ಮಗ ಒಬ್ಬ ಸ್ಕೂಲ್ಗೆ ಹೋಗಿದ್ದಾನೆ ಅವನು. ಅವನ ಹೆಸರು? ದೈವಿಕ್ ಅಂತ. ದೈವಿಕ್. ಎಷ್ಟು ಜನ ಮಕ್ಕಳು ನೀವು? ಒಬ್ಬರೇ ಮಗ. ಸೊ ರಾಜಶೇಖರ್ ಒಬ್ಬರೇ ಮಗ? ಇಬ್ಬರು, ನಾನು ನಮ್ಮ ಅಕ್ಕ ಇದ್ದಾರೆ. ಅಕ್ಕ ಎಲ್ಲಿದ್ದಾರೆ? ಅಕ್ಕ ಬಂದು ಇಂದಿರಾನಗರ್ ಇರೋದು. ಬೆಂಗಳೂರಲ್ಲೇ ಇದ್ದೀರಿ? ಬೆಂಗಳೂರಲ್ಲೇ ಇರೋದು. ಸ್ವಂತ ತಂಗಿ ಮಗನಿಗೆ ಕೊಟ್ಟಿರೋದು. ಓಕೆ. ಈ ಮನೆ ಸರ್ ರಾಜಶೇಖರ್ ಅವರು ಇದ್ದಾಗ ಮಾಡಿದ್ದ ಅಥವಾ? ಇಲ್ಲ, ಅವ್ರು ಇದ್ದಾಗಲೇ. ಇಲ್ಲಿಗೆ ಬಂದು 2 years ಇದ್ರು. ನಾವು 16ಗೆ ಬಂದ್ವಿ. 18 ಅಕ್ಟೋಬರಲ್ಲಿ ನಮ್ಮ ತಂದೆ ತೀರ್ಕೊಂಡ್ರು. ಸುಮಾರು ಈಗ ಒಂದು 7-8 ವರ್ಷ. ಇದು ನಾವೊಂದು 10 ವರ್ಷ ಆಗ್ತಾ ಇದೆ. 10 ವರ್ಷ. ಈ ವರ್ಷ ಮಾರ್ಚ್, ಇದು ಏಪ್ರಿಲ್ ಮೇ ಬಂದರೆ 10 ವರ್ಷ ಆಗುತ್ತೆ. 10 ವರ್ಷ ಆಗುತ್ತೆ. ಅಂದರೆ MS ರಾಜಶೇಖರ್ ಅವರು ಬೇರೆ ಕಡೆ ಇದ್ರಾ ಮೊದಲು? ನಮ್ಮದು ಬಂದು ಆ ಕಡೆ ಇದು ಇದ್ರತ್ತ ಇಲ್ಲಿ ನಾಗರಬಾವಿ ಪಾಪ್ರೆಡ್ಡಿಪಾಳ್ಯ ಆ ಸೈಡು 11th ಕ್ರಾಸಲ್ಲಿ ಇದ್ವಿ. ಮನೆ ಇತ್ತು. ಮನೆ ಇತ್ತು. ಸ್ವಂತನೇ ಮನೆ. ಇದು ಸ್ವಂತದ್ದು, ಅದು ಸ್ವಂತದ್ದು. ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಆದ್ವಿ ನಾವು. ಒಂದು 3 years ಇದ್ರು ಅವರು. ಆಮೇಲೆ ಅವರು ತೀರ್ಕೊಂಡ್ರು. ಎಷ್ಟು ಏಜ್ ಆಗಿತ್ತು ಸರ್ಗೆ? 75 ಅವರು ತೀರ್ಕೊಂಡ್ರು. 75 ವರ್ಷ. ವೆರಿ ನೈಸ್. ಮತ್ತು ನೋಡಿ 40 ಸಿನಿಮಾ ಹೆಚ್ಚು ಕಮ್ಮಿ ಮಾಡಿದ್ದಾರೆ ಅವರು. ಹೆಚ್ಚು ಕಮ್ಮಿ 43 ಸಿನಿಮಾ ಮಾಡಿದ್ದಾರೆ ಸರ್. ನೋಡಿ, ಎಂಥ ಮೆಗಾ ಹಿಟ್ ಸಿನಿಮಾಗಳೆಲ್ಲ ಇದೆ ಅದರಲ್ಲಿ. ಧ್ರುವತಾರೆ ಕಂಟಿನ್ಯೂಸ್ ನಾನು ನೋಡಿದಂಗೆ 3 ಹ್ಯಾಟ್ರಿಕ್ ಇದೆ ಸರ್ ಅವ್ರದ್ದು. ಫಸ್ಟು ಧ್ರುವತಾರೆ, ಅನುರಾಗ ಅರಳಿತು, ರಥಸಪ್ತಮಿ, ಮನಮೆಚ್ಚಿದ ಹುಡುಗಿ, ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ ಹಿಟ್ಟು ಎಲ್ಲ ಅದೇ ಹೇಳಿದ್ದು. ಒಟ್ಟು 3 ಹ್ಯಾಟ್ರಿಕ್ ಅಲ್ಲ, ಇದು 3 ಹ್ಯಾಟ್ರಿಕ್ಸ್ ಬರುತ್ತೆ. 9 ಸಿನಿಮಾ. ಅದೇ ಥರ ಅದೇ ರಾಗ ಅದೇ ಹಾಡು, ಮಿಡಿದ ಶ್ರುತಿ, ಗಜಪತಿ ಗರ್ವಭಂಗ, ಈ ಥರ ಹಿಂಗೆ ಹೇಳ್ಕೊಂಡು ಹೋದರೆ ರೀಸೆಂಟ್ ಅವರು 2006 ಲಾಸ್ಟ್ ಸಿನಿಮಾ ರವಿಶಾಸ್ತ್ರಿ ಮಾಡಿದ್ರು. ರವಿಚಂದ್ರನ್ ಅವ್ರದ್ದು. ರವಿ ಸರ್ ಅವರು. ಓಕೆ. ಅದಕ್ಕೆ ಮುಂಚೆ ಯಾರಿಗೆ ಸಲ್ಲತ್ತೆ ಸಂಬಳ, ಆಮೇಲೆ ಡಕೋಟಾ ಎಕ್ಸ್ಪ್ರೆಸ್. ಮೆಗಾ ಹಿಟ್ ಅದಂತ. ಲಾಸ್ಟ್ ರೆಕಗ್ನೈಸ್ ಸಿನಿಮಾ ಅಂದರೆ ಡಕೋಟಾ ಎಕ್ಸ್ಪ್ರೆಸ್. ಜುಮ್ಮಂತು ನನ್ನ ಜೀವ ತಾಳೆ ನೀನೋವಾ. ಈ ಥರ 14 ಸಿನಿಮಾ ಶಿವಣ್ಣ ಅವ್ರದ್ದು ಮಾಡಿದ್ದಾರೆ.
ಶಿವಣ್ಣ ಅವ್ರಿಗೆ 14 ಸಿನಿಮಾ ಮಾಡಿದ್ರು. 14 ಸಿನಿಮಾ ಇದುವರೆಗೂ ಇಂಡಸ್ಟ್ರಿನಲ್ಲಿ ಯಾರು ಶಿವಣ್ಣ ಅವ್ರದ್ದು ಮಾಡಿದ್ದಾರೆ, ಒಂದು 5ರಿಂದ 6 ಆ ಥರ ಮಾಡಿದ್ದಾರೆ. ಬಟ್ ನಮ್ಮ ತಂದೆ ಬಂದು 14 ಸಿನಿಮಾ ಕಂಟಿನ್ಯೂಸ್ ಆಗಿ ಅವ್ರ ಜೊತೆ ಮಾಡಿರೋದು. 14ಅಲ್ಲಿ ಆಲ್ಮೋಸ್ಟ್ ಒಂದು 10-11 ಇದೇ ಇರೋದು, 100 ಡೇಸ್ ಸಿಲ್ವರ್ ಜುಬ್ಲಿನೇ ಇರೋದು. ಇನ್ನು 2-3 ಹೆಚ್ಚು ಕಮ್ಮಿ ಮಿಕ್ಕಿದೆಲ್ಲ ಒಂಚೂರು ಆವ್ರೇಜ್ ಆಗೋಯ್ತು ಅಷ್ಟೇ. ಓಕೆ. ಆಮೇಲೆ ಶಶಿಕುಮಾರ್ ಅವ್ರ ಜೊತೆನೂ ಒಂದು 3-4 ಸಿನಿಮಾ ಮಾಡಿದ್ದಾರೆ. ಕನಸಿನ ರಾಣಿ, ಕಲ್ಯಾಣ ರೇಖೆ, ಆಮೇಲೆ ಯಾರಿಗೆ ಸಲ್ಲುತ್ತೆ ಸಂಬಳ. ಅದು ಬಿಟ್ಟರೆ ನಮ್ಮ ಅಂಬರೀಷ್ ಸರ್ದು 3 ಮಾಡಿದ್ದಾರೆ. 3 ಮೆಗಾ ಹಿಟ್. ಒಂದು ಮಣ್ಣಿನ ದೋಣಿ ಅಂತ ಒಂದು ಮಾಡೋದು, ಆಮೇಲೆ ಹೃದಯ ಹಾಡಿತು ಮಾಡೋದು. ಹೃದಯ ಹಾಡಿತು. ಅದಾದಮೇಲೆ ಇದು ಗಂಡು ಸಿಡಿಗುಂಡು ಮಾಡೋದು. ರಾಘಣ್ಣಂದು 8-9 ಸಿನಿಮಾ ಮಾಡಿದ್ದಾರೆ. ರಾಘವೇಂದ್ರ ರಾಜ್ಕುಮಾರ್ ಅವ್ರಿಗೆ 9 ಸಿನಿಮಾ ಮಾಡಿದ್ದಾರೆ. 8-9 ಸಿನಿಮಾ ಮಾಡಿದ್ವಿ. ನಂಜುಂಡಿ ಕಲ್ಯಾಣ ಅವ್ರದ್ದೇ, ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ, ನಾವಿಬ್ಬರು ನಮಗಿಬ್ಬರು ಅನ್ನೋದು, ಆಮೇಲೆ ಸೂತ್ರಧಾರ ಅಂತ ಮಾಡಿದ್ರು. ಸೂತ್ರಧಾರ ಲಾಸ್ಟಲ್ಲಿ ಪಕ್ಕದ ಮನೆ ಹುಡುಗಿ ಮಾಡಿದ್ರು. ಈ ಥರ ಅವ್ರದ್ದು ಒಂದು 8 ಸಿನಿಮಾ ಒಟ್ಟಿಗೆ ಮಾಡೋದು. ವಾವ್. ಸೊ ವರ್ಕ್ ಮಾಡಿರೋ ಜೊತೆಗೆಲ್ಲ ತುಂಬ ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಇದೆ ಅವ್ರು ನೋಡಿ. ಖಂಡಿತ ಸರ್. ನಾವು ಅಣ್ಣವ್ರ ಮನೇಲೇ ಹೆಚ್ಚು ಕಮ್ಮಿ ಎಲ್ಲ ಹುಟ್ಟಿ ಬೆಳೆದಿದ್ದು ಎಲ್ಲಾನು. ಚೆನ್ನೈಯಲ್ಲಿ ಇದ್ದಾಗಲಿಂದನೂ ಅವ್ರ ಜೊತೆನೇ ಎಲ್ಲ ಇದ್ದಿದ್ದು ನಾವು. ನೀವು ಕೂಡ ಮಕ್ಕಳು? ಅಂದರೆ ನಾನು ಅಲ್ಲೇ ಇದ್ದಿದ್ದು ನಾವು ಚೆನ್ನೈಲಿ. ನಮ್ದು ಸಪ್ರೇಟಾಗಿ ಎಲ್ಲೋ ಒಂದು ಮನೆ ಇದ್ರು. ಬೆಳಗ್ಗೆ ಹೋಗಿ, ಯಾಕ ನಮ್ಮ ತಂದೆಯವರೆಲ್ಲ ಕೆಲಸಕ್ಕೆ ಹೋಗ್ಬಿಡ್ತಿದ್ವಲ್ಲ, ಹೋಗಿ ನಮ್ಮ ತಾಯಿ, ನಾನು, ನಮ್ಮ ಅಕ್ಕ ಎಲ್ಲ ಅಲ್ಲಿಗೆ ಹೋಗ್ಬಿಟ್ರೆ ಮತ್ತೆ ರಾತ್ರಿ ಮನೆಗೆ ಬರ್ತಾ ಇದ್ದಿದ್ದು. ಸೊ ಮಡ್ರಾಸಲ್ಲಿ ಅಣ್ಣವ್ರ ಮನೆ ಇತ್ತಂತಲ್ಲ, ಅಲ್ಲಿ ಸೆಟ್ಲ್ ನೀವು? ಅಲ್ಲೇ ಇದ್ದಿದ್ದು ನಾವು. ಅಪ್ಪಾಜಿ ಅವ್ರ ಮನೇಲಿ ಹೇಗೆಂದ್ರೆ ನಮ್ದು ಆ್ಯಕ್ಚುಲಿ ಇದು 3ನೇ ತಲೆಮಾರು ನಂದು. ಇದಕ್ಕೆಲ್ಲ ಅಸ್ಥಿವಾರ ಹಾಕಿರೋದು ಯಾರು ಅಂದರೆ ನಮ್ಮ ತಾತ. ನಮ್ಮ ತಾತ ಬಂದು MS ಸುಬ್ಬಣ್ಣ ಅಂತ. ನೀವು ಹುಡುಕ್ ನೋಡಿದ್ರೆ ಗೊತ್ತಾಗುತ್ತೆ. MS ಸುಬ್ಬಣ್ಣ ಅಂದರೆ ಅವರು ಸೀನಿಯರ್ ಮೋಸ್ಟ್ ಮೇಕಪ್ ಮ್ಯಾನ್ ಅವರು. ಅಣ್ಣವ್ರಿಗೆ ಅವರೇ ಪರ್ಸ್ನಲ್ ಮೇಕಪ್ ಮ್ಯಾನ್ ಅವರು. ಸೊ ಹಾಗಾಗಿ ಅವರಿಂದ ನಮ್ಮ ತಂದೆ, ಆಮೇಲೆ ನಮ್ಮ ಚಿಕ್ಕಪ್ಪ ಒಬ್ಬರು ಕೇಶವ ಅಂತಿದ್ದಾರೆ, ಅವರು ಮಾಡಿದ್ದೀವಿ. MS ಕೇಶವ್ ಮೈಸೂರಲ್ಲಿ ಕಲಾಮಂದಿರದಲ್ಲಿ ನಾವು 5 ವರ್ಷದಿಂದ ಅವ್ರು ಇಂಟರ್ವ್ಯೂ ಮಾಡಿದ್ದೀವಿ. ಅವಳು ಈಗ ಒಂದು 2.5 ಇಯರ್ಸ್ ಆಯಿತು ಅವ್ರು ತೀರ್ಕೊಂಡು. ಅವರು ಅಣ್ಣವ್ರ ಜೊತೆ, ಶಿವಣ್ಣನ ಜೊತೆ, ಆಮೇಲೆ ಪರ್ಸ್ನಲ್ ಆಗಿ ರವಿ ಸರ್ ಜೊತೆ ಜಾಸ್ತಿ ಇತ್ತು. ಆಮೇಲೆ ಲಾಸ್ಟ್ ಸಿನಿಮಾ ಅವರು ಇದು ಮಾಡೋದು ಯಾವುದು, ಸಂಗೊಳ್ಳಿ ರಾಯಣ್ಣ ಮತ್ತು ದರ್ಶನ್ ಸರ್ದು ಇದು ಕುರುಕ್ಷೇತ್ರ ಮೇಕಪ್. ಹೌದು. ಅಲ್ಲಿವರೆಗೂ ಅವ್ರು ಮಾಡಿ ಇದಾಗೋದು. ಗ್ರೇಟ್ ಸರ್. ಇದೇ ಥರ 3 ಜನರೇಷನ್ ಸಿನಿಮಾ ಪರಂಪರೆ. ಹೌದು. ತಾವೇನು ಮಾಡ್ತಿದ್ರಿ? ನಾನು 97-98ಅಲ್ಲಿ ಅಸಿಸ್ಟೆಂಟಾಗಿ ಸೇರಿಕೊಂಡೆ ಸಿನಿಮಾಗೆ. ಹೌದೌದು. ನಾನು 2 ಸಿನಿಮಾ ಡೈರೆಕ್ಷನ್ ಮಾಡಿದ್ದೀನಿ. ಫಸ್ಟು ನಾನು ಮಾರಿಕಣ್ಣು ಹೊರಮಿಗೆ ಅಂತ ಜಗ್ಗೇಶ್ ಸರ್ದು ಅಸಿಸ್ಟೆಂಟಾಗಿ ಕ್ಲಾಪ್ ಹೊಡಿಯೋಕೆ ಹೋಗಿದ್ದೆ ನಾನು. ಅದೇ ಡೈರೆಕ್ಟರ್ ಕುಮಾರ್ ಅವರು? ಹೌದು, ಕುಮಾರೇ ಅವರೇ ನನಗೆ ಫಸ್ಟ್ ಡೈರೆಕ್ಟರ್. ಒಳ್ಳೆ ಸಿನಿಮಾ ಅದು ಮಾರಿಕಣ್ಣು ಹೊರಮಿಗೆ. ಅಲ್ಲಿಂದ ಹಾಗೆ ಸುಮಾರು ನಾನು ಒಂದು 20 ಸಿನಿಮಾ ಅಸಿಸ್ಟೆಂಟು ಅಸೋಸಿಯೇಟ್ ಆಗಿ ಮಾಡಿ, ಆಮೇಲೆ ಒಂದು ಮೈಥಾಲಜಿಕಲ್ ಸಿನಿಮಾ, ಒಂದು ಬಾಲಶಿವ ಅಂತ ಒಂದು ಮಾಡಿದೆ. ಅದು ಪ್ರತಿ ಇದಕ್ಕೂ ಶಿವರಾತ್ರಿಗೂ ನನ್ನ ಸಿನಿಮಾ ಗ್ಯಾರಂಟಿ ಬಂದೇ ಬರುತ್ತೆ ಉದಯಲ್ಲಿ. ಓಕೆ. ಅದು ಆಮೇಲೆ ಧೂಳ್ ಅಂತ ಒಂದು ಸಿನಿಮಾ ಮಾಡಿದೆ. ನಮ್ಮ ಲೂಸ್ ಮದ ಯೋಗಿ ಪ್ರಕಾಶ್ ರಾಜ್ ಅವರು, ಆಂಡ್ರಿತಾ, ಹರಿಕೃಷ್ಣ ಅವರು ಇದು ಮಾಡಿದೆ. ಅದಾದಮೇಲೆ ಯಾಕೋ ಸಿನಿಮಾಲಿ ಇದಾಗಲಿಲ್ಲ. ಓಕೆ. ಈಗ ತಾವೇ ಮಾಡ್ತೀರಿ ಸರ್? ಈಗ ಒಂದು ಇದು ಸ್ಮಾಲ್ ಒಂದು ರೆಸ್ಟೋರೆಂಟ್ ಥರ ಒಂದು ಮಾಡ್ಕೊಂಡಿದ್ದೆ, ಕೂಲ್ ಜಂಕ್ಷನ್ ಅಂತ. ಓಕೆ. ಅದು ನಡ್ಕೊಂಡು ಹೋಗ್ತಾ ಇದೆ. ಸೊ ಜೀವನ ಆರಾಮಿದೆ? ತೊಂದರೆ ಇಲ್ಲ. ಸೂಪರ್ ಸರ್. ನೋಡಿ ಎಷ್ಟು 3 ತಲೆಮಾರಿನ ಸಿನಿಮಾ ಕುಟುಂಬ ಇರೋದು. ಮತ್ತೆ ಬನ್ನಿ, ಅವರು ಮೆಡಲ್ಸ್ ನೋಡೋಣಂತೆ. ಎಷ್ಟು ಒಳ್ಳೊಳ್ಳೆ ಮೆಡಲ್ಸ್ ಇದೆ. ಬನ್ನಿ ಸರ್, ತೋರಿಸಿ. ಸದ್ಯಕ್ಕೆ ಇವತ್ತು ಅಷ್ಟೊಂದು ಇಲ್ಲ. ಇಮಿಡಿಯೇಟ್ ಆಗಿ ಬಂದ್ರಿ ಅಂತ ಮನೇಲಿ ಯಾವ್ದಿದೆಯೋ ಅದನ್ನ ಮಾತ್ರ ಇಟ್ಟಿದ್ದೀವಿ ನಾವು. ಅದನ್ನ ಬಿಟ್ಟರೆ ನಮ್ದು ಇನ್ನೂ ಅದೇ ಹೇಳಿದ್ನಲ್ಲ, ನಂಜುಂಡಿ ಕಲ್ಯಾಣ, ಗಜಪತಿ ಗರ್ವಭಂಗ, ಅದೇ ರಾಗ, ಅದೇ ಅದು ಸುಮಾರು ನಮಗೆ ಅದಕ್ಕೆ ಅಂತಲೇ ಒಂದು ಶೆಲ್ಫ್ ಮಾಡಿ ಇಟ್ಬಿಟ್ಟಿದ್ರು ನಮ್ಮ ತಂದೆ ಹಳೆ ಮನೇಲಿ. ಹೌದು. ಎಲ್ಲಾದರೂ ಫುಲ್ ಡಿಸ್ಪ್ಲೇ ಹಾಗೆ ಇತ್ತು. ಎಂಟ್ರಿ ಆದ್ರೆ ನಿಮ್ಗೆ ನೋಡೋದೇ ಗೊತ್ತಾಗ್ಬಿಡೋದು. ಹಾಗಿಟ್ಟಿದ್ರು. ಸೂಪರ್. ಹಾಗಿತ್ತು. ಅದು ನಮ್ಮದು ದೊಡ್ಡ ಮನೆ ಇತ್ತು. ಈಗ ಎಲ್ಲಿ ಇರುವಲ್ಲ, ಈಗ ಎಷ್ಟಾಗುತ್ತೋ ಅಷ್ಟು ಮಾತ್ರ ಇಟ್ಕೊಂಡಿದ್ದೀವಿ ಅಷ್ಟೇ. ಸೂಪರ್. ಬನ್ನಿ, ಭಾಳ ಮುತ್ತಿನಂಥ ಒಂದು ಮೆಡಲು, ಒಂದು ಮೊಮೆಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅನುರಾಗ ಅರಳಿತು, ಎಷ್ಟು ಒಳ್ಳೆ ಸಿನಿಮಾ, ಎಷ್ಟು ಒಳ್ಳೆ ಹಾಡುಗಳು. ಅನುರಾಗ ಅರಳಿತು ಅದ್ರ ನೋಡಿ 100 ಡೇಸ್ ಸೆಲೆಬ್ರೇಷನ್ ಮೊಮೆಂಟ್ ನೋಡಿ. ಅಬ್ಬಾ ಸೂಪರ್. ಅದನ್ನು ನಮ್ಮ MS ರಾಜಶೇಖರ್ ಡೈರೆಕ್ಟರ್. ಅದಕ್ಕೆ ಆಮೇಲೆ ನೋಡಿ, ಇದು ಕರ್ನಾಟಕ ಚಲನಚಿತ್ರ ನಿರ್ದೇಶಕರ ಸಂಘ ಕೊಟ್ಟಿರುವಂಥ ಪ್ರಶಸ್ತಿ. ಇದು ನಂಜುಂಡಿ ಕಲ್ಯಾಣ. ಶ್ರೀ N ವೀರಸ್ವಾಮಿ ಪ್ರಶಸ್ತಿ. ಅತಿ ಹೆಚ್ಚು ಗಳಿಕೆಯ ಚಿತ್ರ ನಂಜುಂಡಿ ಕಲ್ಯಾಣ. ನೋಡಿ, ಅತಿ ಹೆಚ್ಚು ಗಳಿಕೆ, ಮೋಸ್ಟ್ ಬಾಕ್ಸ್ ಆಫೀಸ್ ಹಿಟ್ಟಾಗಿ ಇದು ಕೊಟ್ಟಿರುವಂಥ ಒಂದು ಅವಾರ್ಡ್. ಇದು 1990 ಕೊಟ್ಟವ್ರೆ. ಬನ್ನಿ, 2 ಅವಾರ್ಡ್ ಇದ್ದಾವೆ. ನೋಡೋಣ. 1989 ತರಂಗಿಣಿ ಬರ್ಕ್ಲಿ ಚಲನಚಿತ್ರ ಪ್ರಶಸ್ತಿ, ಅತ್ಯುತ್ತಮ ನಿರ್ದೇಶಕ.
ಕೊಟ್ಟಿದ್ದಾರೆ. ಬರ್ಕ್ಲಿ ಸಿಗರೇಟ್ ಕಂಪ್ನಿ ಕೊಟ್ಟಿರೋದು ನೋಡಿ. ಇನ್ನೊಂದು 89 ಅದೇ ಸೇಮ್. ಇದು ಬಹಳ ಪ್ರತಿಷ್ಠಿತವಾದ ಪ್ರಶಸ್ತಿ ಸ್ನೇಹಿತರೆ. ಕರ್ನಾಟಕ ಸರ್ಕಾರ ಕೊಡುವಂಥ MS ರಾಜಶೇಖರ್ ಅವರು ಕೊಟ್ಟಂಥ ದಿವಂಗತ ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ 2001-2 ಪುಟ್ಟಣ್ಣ ಓ, ಈಗ ಸುಮಾರು ಒಂದು 23-24 ವರ್ಷದಿಂದನೇ ಹೌದು ಪುಟ್ಟಣ್ಣ ಕಣಗಾಲ್ ಪ್ರಶಸ್ತಿ ನೋಡಿ MS ರಾಜಶೇಖರ್ ಅವ್ರಿಗೆ. ವಾವ್, ಗ್ರೇಟ್ ಸರ್. ಅವ್ರಿಗೆ ಫಸ್ಟ್ ಸಿನಿಮಾಗೆ ಸ್ಟೇಟ್ ಅವಾರ್ಡ್ ಬಂತು, ಧ್ರುವತಾರೆಗೆ. ಫಸ್ಟ್ ನಮ್ಮ ತಂದೆ ಸ್ಟಾರ್ಟ್ ಮಾಡಿದ್ದು 2 ಸಿನಿಮಾನು ಅಣ್ಣವ್ರದೇನೆ. ಅಣ್ಣವ್ರಿ ಧ್ರುವತಾರೆ ಒಂದು, ಅನುರಾಗ ಆಡಳಿತು, ಎರಡೂ ಅವ್ರದೇನೆ ಮಾಡಿದ್ದು ಫಸ್ಟ್. ಗ್ರೇಟ್. ಎಲ್ಲ ವಿವರವಾಗಿ ಮಾತಾಡೋಣಂತೆ. ಸೊ ಸ್ವಾಗತ ನಿಮಗೆ MS ರಾಜಶೇಖರ್ ಸರ್ ಅವರ ಬದುಕಿಗೆ, ಅವರ ಕುಟುಂಬ ನಾವು ಮಾತಾಡ್ಸೋಣ. ನಾನಂತೂ ಅವ್ರ ದೊಡ್ಡ ಅಭಿಮಾನಿ. ನಾನು ಅನೇಕ ಸಿನಿಮಾಗಳು ಅವ್ರು ನೋಡಿದ್ದೀನಿ. ಜೊತೆಗೆ ಪಾತ್ರ ಕೂಡ ಮಾಡ್ತಿದ್ರು, ತುಂಬ ಅದ್ಭುತವಾಗಿ ಆ್ಯಕ್ಟ್ ಮಾಡ್ತಿದ್ರು ಸರ್. ಅಲ್ಲಲ್ಲಿ ಕಾಮಿಡಿ ಕ್ಯಾರೆಕ್ಟರ್ ಕೂಡ ಮಾಡೋರು ಅವರು. ಹೌದು ಮಾಡ್ತಾಯಿದ್ರು. ಓಕೆ, ಮಾತಾಡೋಣ ಬನ್ನಿ. ವೆಲ್ಕಮ್. ಮದುವೆಯ ವಯಸ್ಸು ಎಲ್ಲೆಲ್ಲೂ ಸೊಗಸು ಕಣ್ತುಂಬ ನೂರಾರು ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.